ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಲ್ಲಿ ಒಂದೇ ಫ್ಯಾನ್ ಕೊಟ್ಟಿದ್ದಾರೆ, ಅದಕ್ಕೆ ಅಂಟ್ಕೊಂಡು ಸೋಫಾ ಮೇಲೆ ಹಿಂಗ್ ಕೈ ಇಟ್ಟಿದ್ದಾರೆ. ಇವ್ರು ಮಾತಾಡ್ಕೊಂಡು ಹಿಂಗ್ ಮುಂದೆ ಹೋಗ್ಬಿಡ್ತಾರೆ. ಮುಂದೆ ಹೋಗ್ಬಿಟ್ಟೆ ಹಿಂಗ್ ಮುಂದೆ ಹೋಗ್ಬಿಡ್ತಾರೆ. ಹಿಂಗ್ ಬೆನ್ನಿಂಗ್ ಕೆರೆದು ಬಿಟ್ಟು ಹಿಂದಕ್ ಬಾಂದೋದು, ಹಿಂದಕ್ ಬಾಂದ್ಬಿಟ್ಟು ಕಿವಿ ಹತ್ರ ಹೋಗೋದು, ಜುಮ್ಕೆ ಮುಟ್ಟೋದು, ಮುತ್ಕೊಡೋದು. ಅದನ್ನ ಅಲ್ಲಿ ನಿಂತ್ಕೊಂಡೇ ಹೇಳ್ಬೋದಾಗಿತ್ತಲ್ಲ, ಇಲ್ಲಿ ಹತ್ರ ಬಂದ್ ಯಾಕೆ ಹೇಳ್ಬೇಕು? ತೋರ್ಸ್ಬೇಕಲ್ಲ. ಸುಳ್ಳು. ಸರಿಯಪ್ಪ, ಏನೋ ಮುಂದುವರ್ಸೋ ರಜನಿ, ಅವ್ರಿಗೆ ಡಿಸ್ಟರ್ಬ್ ಮಾಡ್ಬೇಡ ಪಾಪ. ಪಾಪ ಏನೋ ಮಾಡ್ಕೊಳ್ಳಿ ಅವರು. ನನಗೇನು ಯೋಚನೆ ಗೊತ್ತಾ, ನನ್ನ ಗಂಡ ಎಲ್ಲಿ ಮಲಗ್ ಬಿಡ್ತಾನೋ ಅಂತ ನನಗೆ ಅದು ಯೋಚನೆ. ಎದ್ದೇಳ್ತಾ ಇದೀನಿ. ಓ, ಅವ್ರಾದ್ರೂ ಬರೀ ಇದ್ ಮಾಡ್ತಾರೆ, ಇವ್ರು ಮಲ್ಗೆ ಬಿಡ್ತಾರಾ? ಛಾಯಾ ಅವರೇ, ನಿಮ್ಮ ಮಾತುಗಳು. ಹಾಯ್ ಗೀತಾ ಅವರೇ, ಹಾಯ್ ರಾಜಾರಾಮ್ ಅವರೇ, ಹಾಯ್. ಗೀತಾ ಅಂತ ಹೇಳಕ್ಕೆ ನನ್ಗೊಂಥರ ಅನಿಸ್ತಿದೆ, ಬಿಕಾಸ್ ನಾನು ಅಮೃತಧಾರೆಯಲ್ಲ ಅವ್ರು ಕಾವೇರಿ ಕಾವೇರಿ ಅಂದ್ಬಿಟ್ಟು ಸರ್ ಕೇಳಿದಾಗ ನಾನು ಕಾವೇರಿ ಸರ್ ಸರ್ ಕಾವೇರಿ ಸರ್ ಅಂತ ಹೇಳ್ತಿದ್ದೀನಿ. ರಾಜಾರಾಮ್ ಅವರೇ, ಫಸ್ಟ್ ಐ ಟಾಕ್ ಅಬೌಟ್ ಯು. ನೀವು ಮಾತಾಡ್ತಿರ್ಬೇಕಾದ್ರೆ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ನಿಮ್ಮಲ್ಲಿ ಮೂಡ್ ಬರುತ್ತೆ ನಿಜವಾಗ್ಲು. ಅದೇನೋ ಒಂಥರ ಬಾಡಿ ಲ್ಯಾಂಗ್ವೇಜು, ನಿಮ್ಮ ಮಾತು ಕತೆ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಐ ರಿಯಲಿ ಲುಕ್ ಫಾರ್ವರ್ಡ್ ಟು ಬಿ ಸೀಯಿಂಗ್ ಯು ಮೋರ್ ಇನ್ ದಿಸ್ ಶೋ. ವೆರಿ ವೆರಿ ಇಂಟ್ರೆಸ್ಟಿಂಗ್. ಗೀತಾ ಅವರೇ, ಇಲ್ಲಿ ಕೂತು ಅದರ ಬಗ್ಗೆ ಒಂದು ಮಾತಾಡೋದಕ್ಕೆ ಅಥವಾ ಬೇರೆಯವ್ರಿಗೆ ಹೇಳೋದು ಬಹಳ ಸುಲಭ, ಬಟ್ ಅದನ್ನ ಅನುಭವಿಸ್ಬೇಕಾದ್ರೆ ಆ ನೋವು ಅದು ಎಲ್ರಿಗೂ ಅರ್ಥ ಆಗುತ್ತೆ. ಬಟ್ ಐ ಜಸ್ಟ್ ಟೆಲ್ ಯು ಒನ್ ಥಿಂಗ್, ಎಲ್ಲರೂ ನಿಮ್ಮನ್ನ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾರೆ, ಯಾಕಂದ್ರೆ ಅದು ಅವ್ರ ವ್ಯಕ್ತಿತ್ವ, ಅವ್ರ ಪರ್ಸನಾಲಿಟಿ, ರೈಟ್? ನೀವು ಅದನ್ನೆಲ್ಲ ತಲೆಯಲ್ಲೇ ಹಾಕೋಬೇಡಿ. ಸಿ, ಯು ಆರ್ ಆಲ್ರೆಡಿ ಡೂಯಿಂಗ್, ಯು ಆರ್ ಅನ್ ಆಕ್ಟ್ರೆಸ್, ಯು ಆರ್ ಬ್ಯೂಟಿಫುಲ್ ಸಿಂಗರ್. ನೀವು ನಿಮ್ಮ ಕಾಫಿ ಶಾಪ್ ನಡೆಸ್ತಿದ್ದೀರಾ, ಅದಲ್ಲದೆ ನೀವು ಬೇರೆ ಇದು ಮಾಡ್ತೀರಾ. ಹೌ ಮೆನಿ ಥಿಂಗ್ಸ್ ಯು ಆರ್ ಜಗ್ಲಿಂಗ್ ವಿತ್ ಸೋ ಮೆನಿ ಥಿಂಗ್ಸ್. ಇದೆಲ್ಲ ಬೇಡ. ದಿಸ್ ಇಸ್ ಅನ್ವಾಂಟೆಡ್ ಫಾರ್ ಯು. Don't pay heed to it. You are the best version of yourself. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಸೀತಾರಾಮನ್ ತರ ಆದರ್ಶ ದಾಂಪತ್ಯವನ್ನ ನಡೆಸೋದಕ್ಕೆ ಹೊರಟಿದ್ದೀರಾ ನೀವು. ಒಳ್ಳೇದಾಗ್ಲಿ ನಿಮ್ಗೆ. ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 3. ಥ್ಯಾಂಕ್ ಯು. ಓಕೆ, ಅಭಿಲಾಷ್ ಅಂಡ್ ಅಪೂರ್ವ, ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 3. ಥ್ಯಾಂಕ್ ಯು. ಥ್ಯಾಂಕ್ ಯು. ಚೇತು, ನಂಗೊಂದು ಸಣ್ಣ ಡೌಟ್ ಇದೆ. ಏನು? ಜಗಪ್ಪ ಬಾಯ್ದೆ, ಏನು ಸುಮ್ಮನೆ ಕೂತಿದ್ದಲ್ಲ, ಕರೆದೆ. ಬಾಯ್ ಬಾಯ್ ಬಾಯ್. ನಾ ಏನು ಅಡ್ವರ್ಟೈಸ್ ಅಣ್ಣ ಅವ್ರ ಮಧ್ಯದಲ್ಲಿ ಬಂದು ಹೋಗಕ್ಕೆ? ಅಲ್ಲ, ಪಕ್ಕದಲ್ಲಿ ನಿಂತ್ಕ. ಅಂತ ಹೇಳಕ್ಕೆ ನೀವಿಬ್ರು ಏನಾರು ಅಣ್ಣ ತಂದಿರಾ? ಹೌದು, ನಮ್ ದೊಡ್ಡಪ್ಪನ ಮಗ. ಹೌದಾ? ನಾನು ಟೋಲಲ್ಲೆಲ್ಲ ಹೋಗ್ತಾ ಇರ್ತೀನಲ್ಲ, ಅವಾಗ ಸರ್ ಜಗಪ್ಪರೇ ಅಂತಾರೆ. ರೀ, ನಾನು ಜಗಪ್ಪ ಅಲ್ಲ ರೀ, ಲವ್ ಮಾಕ್ಟೆಲ್ ಮಾಡಿದ್ದೀನಿ ನಾನು ಹೇಳ್ತಾರೆ. ಒಂದ್ ಸಿನಿಮಾ ಮಾಡ್ಬೋದು. ಆ ಸಿನಿಮಾ ಹೆಸರು ಏನಿರ್ಬೋದು ಗೊತ್ತಾ? ಏನು? ಜಗ್ಗಮ್ಮಗ್ಗ. ಜಗ್ಗ ಮಗ್ಗ. ಆ. ಮಗ್ಗ ಇವರು ಆ, ನಿಂಗೆ ಮಗ್ಗು ಜಗ್ಗು ಬರೀ ಇದ್ರದ್ದೇ ಯೋಚನೆ. ಇಲ್ಲ ಜಗಪ್ಪ, ಅಣ್ಣ ಅವನಿಗೆ ಅದನ್ನ ಹೇಳಕ್ ಬರ್ಲಿಲ್ಲ. ಜಗಮಗ ಅನ್ನೋದಕ್ ಬರ್ಲಿಲ್ಲ ಅವನಿಗೆ. ಅಲ್ಲಿ ಜಗ ಮಗ ಅಂತಾನೆ ಹೇಳಿರ್ತಾರೆ, ಕೇಳಿಸ್ಕೊಳ್ಳೋ ತಾಳ್ಮೆ ಇಲ್ಲ. ಕರೆಕ್ಟ್. ಕೇಳಿಸ್ಕೊಂಡ್ರು ಹೇಳಕ್ ಬರಲ್ಲ. ಫ್ಯಾಮಿಲಿ ಬಂದವ್ರೆ, ಮಾತಾಡ್ಸಿ. ಆಯ್ತು, ಇದೇ ತಲಾಟೆ ಬೇಡ ಅನ್ನೋದು. ಏನು ಕರೆದು ಅಷ್ಟು ಮಾಡ್ಬೇಕಂತಾನೆ. ಆಯ್ತಾ? ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತಾ? ನನ್ನ ಡೌಟ್ ಕರೆಕ್ಟ್ ಆಗಿತ್ತಲ್ಲ, ಟೋಲಲ್ಲೂ ಕೇಳ್ತಾರಂತಲ್ಲ ಅವ್ರಿಗೆ. ಅಣ್ಣ, ನಿಮಗ್ ಮಾತ್ರ ಡೌಟ್ ಅಲ್ಲ, ಇವನ್ಗಂತೂ ಬಂದಾಗಿಂದ ಡೌಟು. ಜಗಪ್ಪ ಅವರು ಆಗ್ಲೇ ಬಂದ್ರಲ್ಲ ಮಾರ್ರೆ, ಮತ್ತೆ ಯಾರ ಜೊತೆ ಬರ್ತಾ ಇದಾರೆ ಅಂತ ಅವ್ರ ಹೆಂಡತಿಗೆ ಹೇಳ್ಕೊತಾರೆ ಇಲ್ಲಿ ಕೂತ್ಕೊಂಡು. ಅದೆಂಗೋ ಕನೆಕ್ಟ್ ಆದೆ ಅಂತ ಹೇಳಿದ್ರಲ್ಲ, ಅದೊಂಚೂರು ನನಗೆ ಬಿಡಿಸಿ ಹೇಳಿ. ನನ್ನ ಬಾಲ್ಯ ಕಳೆದಿದ್ದು ಮಳವಳ್ಳಿಲಿ. ಬಟ್ ನಾನು ಟಿಲ್ 7th ವರೆಗೂ ತುಂಬಾ ಸ್ಟೂಡಿಯಸ್, ಅಂದ್ರೆ ಯಾವ ಮಟ್ಟಿಗೆ ಅಂದ್ರೆ 99.9% ತೆಗೆಯುವಷ್ಟು ದೊಡ್ಡ ಸ್ಟೂಡೆಂಟ್. ನಾನು ಹಂಗೆ ಇದ್ದೆ. ಸೋಡಿಯಸ್. ಸೋಡಿಯಸ್ ಅಂದ್ರೆ ಏನ್ ಸರ್? ಸೋಡಿಯಸ್ ಅಲ್ಲ ಸರ್, ಸ್ಟೂಡಿಯಸ್. ಸೋಡಾ ಅದು ಹಾಕೊಳ್ಳೋದು ಸರ್, ಇದು ಸ್ಟೂಡಿಯಸ್. ಸ್ಟುಡಿಯೋಲ್ ಕೆಲಸ ಮಾಡೋರು ಅಂತ. ಸರ್, ನೀವೇನ್ ಸ್ಟುಡಿಯೋಸ್ ಅಂದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳಕ್ ಬರ್ತಾ ಇದ್ದೀರಾ? ಇಲ್ಲ ಸರ್, ಖಂಡಿತ ಇಲ್ಲ. ಗೊತ್ತಲ್ಲ ನಿಮ್ 90, 80, 180. ಆಮೇಲೆ ಕೊಡ್ತೀನಿ ರೀ ಕಾರ್ಡ್. ಆಯ್ತು. ಫಸ್ಟ್ ಇಯರ್ ಕಳಿಯುತ್ತೆ. ಫಸ್ಟ್ ಇಯರ್ ಆದ್ಮೇಲೆ ಸೆಕೆಂಡ್ ಇಯರ್ ಅಲ್ಲಿ ಒಂದು ಬಿಳಿ ಜಿರಳೆ ನನ್ನ ನೋಡ್ತಾ ಇರುತ್ತೆ ಅವಾಗ. ಬಿಳಿದು? ಬಿಳಿದು ಇದೆ. ಟ್ಯೂಷನ್ಗೆ ಹೋಗ್ತಾ ಇದೆ, ಟ್ಯೂಷನ್ ಅಲ್ಲೂ ನೋಡ್ತಾ ಇದ್ಲು. ಆಮೇಲೆ ಕಾಲೇಜಿಗೆ ಬಂದ್ರು, ಕಾಲೇಜಲ್ಲೂ ನೋಡೋಳು. ಇದ್ಯಾರಪ್ಪ ನನ್ನಿಂಗ್ ನೋಡ್ತಾಳೆ ಅಂತ ನಾನ್ ಕನ್ಫ್ಯೂಷನ್ ಅಲ್ಲಿ. ನೀವು ನೋಡ್ತಿರ್ಲಿಲ್ಲ? ಅಲ್ಲ, ನನ್ಗೆ ಹೊಸದಲ್ವಣ. ನನ್ಗೆ ಯಾರು ಗುರು ಇವರು ಈ ತರ ಮಾಮೂಲಿ ಇನ್ಫ್ಯಾಕ್ಚುಯೇಷನ್ ಇರುತ್ತಲ್ಲ, ಅದು ಗೊತ್ತಲ್ಲ ವರ್ಡ್? ಏನು ಏನು? ಅಲ್ಲ, ಇನ್ಫ್ಯಾಕ್ಚುಯೇಷನ್ ಗೊತ್ತು, ಅವ್ರು ಹೇಳಿದ್ರಲ್ಲ ಈಗ. ಏನು ಅದೇನು ಅಂತ ಗೊತ್ತಿಲ್ಲ, ಅವ್ರು ಹೇಳಿದ್ ಗೊತ್ತಾಯ್ತು. ಇನ್ಫ್ಯಾಕ್ಚುಯೇಷನ್.
ಅಟ್ಟೆ ಶಾರ್ಟ್ ನಾನು ಹೇಳ್ತೀನಿ ಐ ಲವ್ ಯು ಅಂತ ಒಂದೇ ಸತಿ, ಅವಳು ಐ ಲವ್ ಯು ಟು. ಪಿ ಯು ಆಗುತ್ತೆ, ಪಿ ಯು ನಾನು ಫೇಲ್ ಆಗ್ತೀನಿ. ಫೇಲ್ ಎಷ್ಟು 3 ಸಬ್ಜೆಕ್ಟ್ 5 ಸಬ್ಜೆಕ್ಟ್ ಡಮಾರ್. ಅದಾದ್ಮೇಲೆ ಸರ್ ಇರೋದೇ 5 ಸಬ್ಜೆಕ್ಟ್ ಅಷ್ಟು ಫುಲ್ಲು. 6 ಸಬ್ಜೆಕ್ಟ್ ನಾನಿದ್ದಾಗ 5 ಇತ್ತು. ಅಲ್ಲ ನೀವು ಓದಿಲ್ವಾ SSLC ನಲ್ಲಿ ಅಷ್ಟ? ಇಲ್ಲ 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 ಅವ್ರು ಓದಿದಾಗ 5 ಸಬ್ಜೆಕ್ಟ್ ಇತ್ತು. ಇದ್ದಿದ್ದು. ಐದೇನಾ? ನೀವು ಓದಿದಾಗ ಓದಿರೋದೇ 5 ಸಬ್ಜೆಕ್ಟ್, ಇನ್ನೊಂದಕ್ಕೆ ಹೋಗಿಲ್ಲ ಅವ್ರು. ಹೋಗ್ಲಿ ಬಿಡಿ. ಕೊನೆಗೆ ನಮ್ಮನೇಲೂ ಗೊತ್ತಾಗುತ್ತೆ, ಇವ್ರ ಮನೇಲೂ ಗೊತ್ತಾಗುತ್ತೆ. ಇವ್ರ ತಂದೆ ಒಪ್ಪಲ್ಲ ಮದುವೆಗೆ. ಅದೇ ರೀತಿ ನಮ್ಮನೇಲಿ ಒಪ್ಪಿಗೆ ಮಾಡ್ಕೊಂಡು ಇವ್ರ ತಂದೆ ಬರಲ್ಲ ಮದುವೆಗೆ. ಧರ್ಮಸ್ಥಳದಲ್ಲಿ ಮದುವೆ ಆಗುತ್ತೆ. ಮದುವೆ ಮಾಡ್ಕೊಂಡು ಬರ್ತೀವಿ, ಮೈಸೂರಲ್ಲಿ ಜೀವನ ಮಾಡ್ತಾ ಇರ್ತೀವಿ. ಸೊ ಅಗೇನ್ ನಂದು ಒಂದು ಸ್ಟ್ರಗ್ಲಿಂಗ್ ಲೈಫು. ನಾನೇನು ಮಾಡ್ತಿರಲ್ಲ, ಅಂದ್ರೆ ನಾನೇನು ಅಂತ ಏನು ಓದಿಲ್ಲ. ಇಳ್ದು ಇಂಜಿನಿಯರಿಂಗ್ ಆಗಿರುತ್ತೆ. ಅವಾಗ ತಾನೇ ಕೆಲಸಗಳು ಹುಡುಕ್ತಾ ಇರ್ತಾಳೆ. ನಾನು ಆಕ್ಚುಲಿ ತುಂಬಾ ಕಲೆಗಾರ. ನಾನು ಮುಂಚೆ ಟ್ಯಾಟೂ ಆರ್ಟಿಸ್ಟ್ ಆಗಿದ್ದೆ. ಅದಾದ್ಮೇಲೆ ಡಿಜೆಯಿಂಗ್ ಮಾಡ್ತಾ ಇದ್ದೆ. ಡಿಜೆಯಿಂಗ್ ಆದ್ಮೇಲೆ ಥಿಯೇಟರ್ ಶುರು ಮಾಡಿದೆ. ಥಿಯೇಟರ್ ಆದ್ಮೇಲೆ ನಾನು ಸಿನಿಮಾ ರಂಗಕ್ಕೆ ಬಂದಿದ್ದೆ. ಅವಾಗ ಅಂದ್ರೆ ಇವಳಿಗೂ ಕೆಲಸ ಸಿಗುತ್ತೆ. ನನಗೆ ಹೆಂಗೆ ಅಂದ್ರೆ ತಿಂಗಳು ಕೊನೆಯಲ್ಲಿ ನಮ್ಗೆ ಕಷ್ಟನೇ ಎಂಡ್ ಆಫ್ ದ ಡೇ. ಬಟ್ ಇವಳು ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಇಲ್ಲಿ ತನಕ ಬಂದಿದೀವಿ. ಸೊ ಅದನ್ನೆಲ್ಲ ದಾಡ್ಕೊಂಡು ಇವತ್ತು ನಿಮ್ ಮುಂದೆ ಇದೀವಿ ಜೋಡಿ ನಂಬರ್ 1 ಅಲ್ಲಿ. ಅದಕ್ಕೂ ಇವಳೇ ಕಾರಣ. ನನ್ನ ಹೆಂಡತಿಗೋಸ್ಕರ ನಾನು ಈ ಶೋ ಮಾಡ್ತಾ ಇರೋದು. ಎಸ್ ಅಪೂರ್ವ ಅವ್ರೆ. ಅಲ್ಲ ಅವಳು ಮಾತಾಡೋದೇ ಸ್ವಲ್ಪ ಕಮ್ಮಿ. ಅದ್ರಲ್ಲೂ ಈಗ ಸ್ಟೇಜ್ ಬೇರೆ ಬಂದ್ಬಿಟ್ಟಿದ್ದಾಳಲ್ಲ, ಸ್ವಲ್ಪ ಇನ್ನ ಸೆಟ್ ಆಗ್ಬೇಕು. ಬೇರೆ ಅದ್ರಲ್ಲಿ ಒಂದ್ ಸ್ವಲ್ಪ ಉಳಿದಿರ್ತೀನಿ ಅಷ್ಟು. ಇವರೇ ಎಲ್ಲ ಮಾತಾಡ್ಬಿಟ್ರು, ನನಗೆ ಮಾತಾಡಕ್ಕೆ ಏನು ಉಳ್ಸೇ ಇಲ್ಲ. ಯಾವ್ದಾದ್ರು ಪಿಕ್ಚರ್ ಸ್ಟೋರಿ ಹೇಳ್ಬಿಡಿ. ಇಲ್ಲ ಸ್ಟೋರಿ. ಸೊ ಈ ಮುದ್ದಾದ ಮಾಕ್ಟೇಲ್ ಜೋಡಿ ಅಂತ ಕರಿಬೋದು ಇವ್ರನ್ನ. ಮಾಕ್ಟೇಲ್ ಜೋಡಿ ಬಗ್ಗೆ ನಮ್ಮ ಬೀಗರು ಏನ್ ಹೇಳ್ತಾರೆ ಅಂತ ಕೇಳೋಣ. ನಬಿ ಅಂಡ್ ಅಪೂರ್ವ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ತುಂಬಾ ಖುಷಿ ಆಗುತ್ತೆ ನಿಮ್ಮ ಸ್ಟೋರಿ ಕೇಳಿ, ನಿಮ್ಮಿಬ್ಬರು ಜೋಡಿನ ನೋಡಿ. ಅಂಡ್ ನಮ್ಮ ವೇದಿಕೆಗೆ ಬಂದಿರೋದು ಮತ್ತಷ್ಟು ಖುಷಿ ಕೊಡುತ್ತೆ. ಸೊ ನಿಮ್ಮ ಕತೆ ಕೇಳಿ ಬಹಳಷ್ಟು ಇನ್ಸ್ಪೈರ್ ಆಯ್ತು. ಆಮೇಲೆ ಇದು ರೆಗ್ಯುಲರ್ ರಿಯಾಲಿಟಿ ಶೋ ತರ ಅಲ್ಲ. ಸೊ ಇಲ್ಲಿ ಬಂದು ಭಾವನೆಗಳಿಗೆ ಹೆಚ್ಚಿನ ಮಹತ್ವ ಇರುತ್ತೆ. ಆಮೇಲೆ ಒಬ್ರಿಗೊಬ್ರು ಹೇಳ್ಕೊಳಕ್ ಆಗದೆ ಇರುವಂತ ವಿಚಾರಗಳನ್ನು ಸಹ ಈ ವೇದಿಕೆನಲ್ಲಿ ನೀವು ಮುಕ್ತವಾಗಿ ಹೇಳ್ಕೊಳ್ಬೋದು. ಆ ರೀತಿಯ ಒಂದು ವೇದಿಕೆ ನಿಮಗೆ ಸಿಕ್ಕಿದೆ, ಅದನ್ನ ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳಿ. ಎಲ್ರಿಗೂ ಒಂದು ಇನ್ಸ್ಪೈರ್ ಆಗಿರಿ ಅಂತ ಹೇಳ್ತೀನಿ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಇಬ್ಬರಿಗೂ ಸಹ. ಥ್ಯಾಂಕ್ ಯು. ಕಣ್ಣು ಸಲಗೆಯಿಂದ ಕನೆಕ್ಟ್ ಆಗಿರುವಂತ ಮಾಕ್ಟೇಲ್ ಜೋಡಿ ಅಭಿಲಾಷ್ ಹಾಗೂ ಅಪೂರ್ವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಷ್ಟೋ ಕೆಲಸಗಳನ್ನೇ ಬಿಟ್ಬಿಟ್ಟಿದ್ದಾಳೆ ಅವಳು. ಇತ್ತೀಚೆಗೆ ಅವಳಿಗೆ ಒಂದು ಸ್ವಲ್ಪ ಬೇಜಾರಾಗ್ಬಿಡ್ತು ಅವಳಿಗೆ ಈ ಸೋಷಿಯಲ್ ಮೀಡಿಯಾ ಇದ್ರ ಮೇಲೆ ಬೇಜಾರಾಗೋಯ್ತು. ಆ ಟೈಮಲ್ಲಿ ನನಗೆ ಸಮಾಧಾನನೇ ಮಾಡೋಕ್ಕಾಗಲಿಲ್ಲ ಅವಳಿಗೆ. ಮದುವೆ ಆಗಿದ್ದು 6 ತಿಂಗಳಿಗೆ ಇವ್ರಿಗೆ ಡಿವೋರ್ಸ್ ಆಯಿತು ಅಂತ ಫುಲ್ ಅಬ್ಬಿಸ್ಬಿಟ್ರು ನಮಗೆ. ಯಾರ ಹತ್ರ ಹೇಳ್ಕೊಬೇಕಿದ್ರು ನಮ್ಮನೆ ಹಳ್ಳಿಯವ್ರವರು ಅವರೆಲ್ಲ ಫೋನ್ ಮಾಡ್ಬಿಟ್ಟು ನಮ್ಮಪ್ಪ ಅಮ್ಮನಿಗೆ ರೋಡಲ್ಲಿ ಓಡಾಡಕ್ಕೆ ಆಗಿಲ್ಲ ಆ ಥರ ಕೇಳ್ಬಿಟ್ಟಿದ್ದಾರೆ. ಆಕ್ಚುಲಿ ಆಗಿರೋದು ಪ್ರಾಬ್ಲಮ್ ಇವಳಿಗೆನೆ. ಆ ಹುಡುಗನಿಗೆ ಮೋಸ ಮಾಡ್ಬಿಟ್ಲಿ ಹುಡುಗಿ ಅನ್ಕೊಂಡೆಲ್ಲ ಟ್ರೋಲ್ ಮಾಡ್ಬಿಟ್ರು.